ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ ಆಪ್ತರಿಗೆ ಈಗ ನಡುಕ ಶುರುವಾಗಿದೆ. ಕೊಲೆ ಪ್ರಕರಣದಲ್ಲಿ ಪೊಲೀಸರ ತನಿಖೆ ಇನ್ನೂ ಸಹ ಮುಗಿದಿಲ್ಲ. ತನಿಖೆ ಮಾಡ್ತಾಲೇ ಇದ್ದಾರೆ ಪೊಲೀಸರು. ಈ ಸಂದರ್ಭದಲ್ಲಿ ದರ್ಶನ್ ಗ್ಯಾಂಗ್ ಆಪ್ತರಿಗೆ ಈಗ ನಡುಕ ಶುರುವಾಗಿದೆ. ದಿನವೂ ಒಬ್ಬರಲ್ಲ ಒಬ್ಬರನ್ನ ವಿಚಾರಣೆ ನಡೆಸಲಾಗ್ತಾ ಇದೆ ಪೊಲೀಸರಿಂದ. ಆರೋಪಿ ನಂಬರ್ 1 ಪವಿತ್ರ ಗೌಡ ಆಪ್ತೆ ಸಮತಾಗೆ ನೋಟಿಸ್ ನೀಡಿದ್ದಾರೆ ಪೊಲೀಸರು. ಪವಿತ್ರ ಗೌಡ ಆಪ್ತೆ ಸಮತಾಗೆ ಕೊಲೆ ವಿಚಾರ ತಿಳಿದಿತ್ತ ಹಾಗಾದ್ರೆ ಇದೇ ಕಾರಣಕ್ಕೆ ಪೊಲೀಸರು ಸಮತಾಗೆ ನೋಟಿಸ್ ಅನ್ನ ನೀಡಿದ್ರು. ಆರೋಪಿ ಧನರಾಜ್ನಿಂದ 3,000 ಹಣ ಹಾಕಿದ್ದ ಸಮತ. ಹತ್ಯೆ ನಂತರ ಮರುದಿನ ಪವಿತ್ರ ಮನೆಗೆ ಹೋಗಿರ್ತಾಳೆ ಸಮತ. ರೇಣುಕಾಸ್ವಾಮಿ ಮೆಸೇಜ್ ಬಗ್ಗೆ ಸಮತಾ ಬಳಿ ಹಾಗಾದ್ರೆ ಪವಿತ್ರ ಹೇಳ್ಕೊಂಡಿದ್ರ? ಈ ಹತ್ಯೆ ವಿಚಾರ ಸಮತಾಗೆ ಗೊತ್ತಿತ್ತ? ಎಲ್ಲ ಅನುಮಾನಗಳ ಮೇರೆಗೆ ಈಗ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ದಾರೆ. ಪವಿತ್ರ ಗೌಡ ಆಪ್ತೆ ಸಮತಾಗೆ ಸಹ ನೋಟಿಸ್ ಅನ್ನ ನೀಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್, ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಆಪ್ತೆ ಸಮತಾಗೆ ನೋಟಿಸ್ ಅನ್ನ ಕೊಟ್ಟಿರುವುದು ಸಾಕಷ್ಟು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಯಾವ ಕಾರಣಕ್ಕೆ ಹಾಗಾದ್ರೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ? ಅವರಿಂದ ಏನೆಲ್ಲ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು? ಪ್ರಗತಿ, ಈಗಾಗಲೇ ಗೊತ್ತಿರುವಂತ ವಿಚಾರ, ಬಹುತೇಕ ಎಲ್ಲ ಆರೋಪಿಗಳ ವಿಚಾರಣೆಯನ್ನ ಈಗಾಗಲೇ ಕಾಮಾಕ್ಷಿ ಪಾಳ್ಯ ಪೊಲೀಸರು ಮಾಡಿರುವಂಥದ್ದು, ಜೊತೆಗೆ ಅವರನ್ನ ಜೈಲಿಗೂ ಸಹ ಕಳಿಸಿದ್ದಾರೆ. ಆದ್ರೆ ಇವರಿಗೆ ಹೊರಗಿನಿಂದ ಯಾರೆಲ್ಲ ಸಹಾಯ ಮಾಡ್ತಿದಾರ ಅನ್ನೋದ್ರ ಕುರಿತು ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳು ಕಲೆ ಹಾಕಬೇಕಾಗಿದೆ. ಹೀಗಾಗಿ ಸಾಧಾರಣವಾಗಿ ಪವಿತ್ರ ಮತ್ತೆ ದರ್ಶನ್ ಆಪ್ತರಿಗೆ ಒಬ್ಬೊಬ್ಬರಿಗಾಗಿ ಕಂಟಕ ಇದೀಗ ಶುರುವಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಪವಿತ್ರ ಗೌಡ ಏನಿದ್ದಾರೆ ಅವರಿಗೆ ಸಮತಾ ಏನು ಆತ್ಮೀಯ ಸ್ನೇಹಿತೆ ಆಗಿದ್ಲು, ಜೊತೆಗೆ ಜೈಲಿನಲ್ಲಿ ಒಂದು ಹಲವಾರು ಬಾರಿ ಭೇಟಿಯಾಗಿದ್ಲು, ಜೊತೆಗೆ ದರ್ಶನ್ ಅನ್ನ ಸಹ ಭೇಟಿಯಾಗಿರ್ತಾರೆ. ಪ್ರಾರಂಭದ ಹಂತದ ತನಿಖೆಯಲ್ಲಿ ಈ ಒಂದು ಸಮತಾ ಧನರಾಜ್ ಎಂಬ ಆರೋಪಿಗೆ 3,000 ಫೋನ್ ಪೇಯನ್ನ ಮಾಡಿರ್ತಾಳೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸಾಕ್ಷಿಯನ್ನ ಕಲೆ ಹಾಕಿರುವಂಥದ್ದು. ಈ ಒಂದು ವಿಚಾರಕ್ಕಾಗಿ ಒಂದು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ದಾರೆ ಅನ್ನುವಂಥ ಒಂದು ಸಂಶಯ ವ್ಯಕ್ತವಾಗ್ತಾ ಇತ್ತು. ಆದರೆ ಇದೀಗ ಆ ವಿಚಾರ ಅಲ್ಲ, ಇನ್ನಷ್ಟು ವಿಚಾರಗಳು ಪೊಲೀಸರು ತಿಳಿದುಕೊಳ್ಬೇಕಾಗಿದೆ. ಹೀಗಾಗಿ ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಪ್ರಮುಖವಾಗಿ ಏನು ಈ ಒಂದು ಪವಿತ್ರ ಗೌಡ ಸ್ನೇಹಿತೆ ಸಮತಾ ಏನಿದ್ದಾರೆ, ಜೈಲಿಗೆ ಭೇಟಿಯಾಗುವಂತಹ ಸಂದರ್ಭದಲ್ಲಿ ಪವಿತ್ರ ಅಷ್ಟೇ ಅಲ್ಲ ದರ್ಶನ್ ಅನ್ನ ಭೇಟಿಯಾಗಿರುವಂಥದ್ದು. ಹಾಗಾದ್ರೆ ಪವಿತ್ರ ಗೌಡ ಈಕೆ ಆತ್ಮೀಯ ಸ್ನೇಹಿತೆ, ಆದರೆ ದರ್ಶನ್ನ ಯಾವ ಕಾರಣಕ್ಕಾಗಿ ಭೇಟಿಯಾಗಿದ್ಲು ಅನ್ನುವಂಥದ್ದು ಪೊಲೀಸರಿಗೆ ತಿಳಿದುಕೊಳ್ಳಬೇಕಾದಂತಹ ವಿಚಾರ. ಮತ್ತೊಂದು ಕಡೆ ಏನು ಪವಿತ್ರ ಗೌಡ ಮತ್ತೆ ಸಮತಾ ಇಬ್ರು ಆತ್ಮೀಯ ಸ್ನೇಹಿತರು, ಜೊತೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದನ್ನ ಸಹ ಇಬ್ಬರ ಬಳಿ ಸಮತಾ ಬಳಿ ಪವಿತ್ರ ಗೌಡ ಹೇಳ್ಕೊಂಡಿದ್ಲು ಅನ್ನುವಂಥದ್ದು. ಹಾಗಾದ್ರೆ ಕೊಲೆ ವಿಚಾರವನ್ನು ಹೇಳಿಕೊಂಡಿರಬೇಕು ಅನ್ನುವಂಥದ್ದು ಸದ್ಯಕ್ಕೆ ವ್ಯಕ್ತವಾಗ್ತಾ ಇರುವಂತಹ ಅನುಮಾನ. ಹೀಗಾಗಿ ಪೊಲೀಸರು ನೋಟಿಸ್ ಅನ್ನ ಕೊಟ್ಟು ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸಮತಾಗೆ ಇದೀಗ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ACP ಚಂದನ್ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ಈಗಾಗಲೇ ಸೂಚನೆ ಕೊಟ್ಟಿರುವಂಥದ್ದು. ಪ್ರಗತಿ, ಇನ್ನು ಹರೀಶ್, ಪವಿತ್ರ ಗೌಡಳನ್ನ ಮಾತ್ರ ಭೇಟಿಯಾಗದೆ ದರ್ಶನ್ ಅವ್ರನ್ನ ಸಹ ಭೇಟಿಯಾಗಿ ಬಂದಿದ್ದಾರೆ ಸಮತಾ. ಅದರ ಜೊತೆಗೆ ಕೊಲೆ ನಡೆದಂತಹ ಮಾರನೇ ದಿನ ಪವಿತ್ರ ಗೌಡ ಅವ್ರನ್ನ ಭೇಟಿಯಾಗಿ ಮಾತನಾಡಿರೋದ್ರಿಂದಲೇ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಿದೆ. ಜೊತೆಗೆ ಹಣವನ್ನ ವರ್ಗಾವಣೆ ಮಾಡಿರುವಂತಹ ವಿಚಾರಗಳು ಇವೆಲ್ಲವೂ ಸಹ ಹಾಗಾದ್ರೆ ಸಮತಾಗೆ ಕಂಟಕವನ್ನ ತಂದಿಟ್ಟಿರೋದು ಅಂತ ಕಾಣಿಸುತ್ತೆ. ಖಂಡಿತವಾಗೂ ಪ್ರಗತಿ, ಯಾಕಂದ್ರೆ ಈ ಒಂದು ಈ ರೇಣುಕಾಸ್ವಾಮಿ ಕೊಲೆಯಾದ ಮಾರನೇ ದಿನವೇ ಸಮತಾ ಪವಿತ್ರ ಗೌಡ ಮನೆಗೆ ಹೋಗ್ತಾರೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಧನರಾಜ್, ಅಂದ್ರೆ ಈ ಮೆಗ್ಗರ್ ಎಲೆಕ್ಟ್ರಿಕ್ ಡಿವೈಸ್ ಅನ್ನ ಈ ಒಂದು ಪ್ರಕರಣದಲ್ಲಿ ಏನು ಬಳಸಲಾಗಿದೆ ಅದನ್ನ ಧನರಾಜ್ ಖರೀದಿ ಮಾಡಿರ್ತಾನೆ. ಆ ಧನರಾಜ್ಗೆ ಈ ಒಂದು 3,000 ಫೋನ್ ಪೇ ಮುಖಾಂತರ ಆಕೆ ಹಣವನ್ನ ಕಳಿಸಿರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಈ ಒಂದು ಪ್ರಕರಣ ಎಲ್ಲ ಅಂದರೆ ಆರೋಪಿಗಳ ವಿಚಾರಣೆ ನಂತರ ಯಾವಾಗ ಆರೋಪಿಗಳು ಜೈಲಿಗೆ ಹೋಗ್ತಾರೆ ಆಗ ಪವಿತ್ರ ಗೌಡಳನ್ನ ಭೇಟಿ ಆಗುವಂಥದ್ದು. ಸಾಧಾರಣವಾಗಿ ಸ್ನೇಹಿತೆ ಇದೇ ಕಾರಣಕ್ಕಾಗಿ ಭೇಟಿಯಾಗಿದ್ದಾಳೆ ಅನ್ನುವುದರಲ್ಲಿ ತಪ್ಪಿಲ್ಲ. ಆದರೆ ದರ್ಶನ್ ಅನ್ನ ಯಾವ ಕಾರಣಕ್ಕಾಗಿ ಭೇಟಿಯಾದ್ರು ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿದೆ. ಹೀಗಾಗಿ ಅಲ್ಲಿ ಏನೆಲ್ಲ ಚರ್ಚೆ ಆಯಿತು, ದರ್ಶನ್ ಜೊತೆ ಏನೆಲ್ಲ ಮಾತನಾಡಿದ್ರು ಅನ್ನೋದ್ರ ಕುರಿತು ಪೊಲೀಸರು ಈಗ ವಿಚಾರಣೆ ಮಾಡೋದ ಸಲುವಾಗಿ ಈಗ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. ಇದೇ ಒಂದಷ್ಟು ಅನುಮಾನಗಳಿಗೆ ಕಾರಣವಾಗಿರುವಂಥದ್ದು. ಅಂದ್ರೆ ದರ್ಶನ್ ಬಳಿ ಏನು ಮಾತಾಡಿದ್ರು, ಜೊತೆಗೆ ಏನಾದರೂ ಹೊರಗಡೆಯಿಂದ ಸಾಕ್ಷಿ ನಾಶಗಳನ್ನ ಮಾಡುವಂತ ಕೆಲಸ ಏನಾದರೂ ಆಗ್ತಿದ್ಯಾ ಅನ್ನೋದ್ರ ಕುರಿತು
ಪೊಲೀಸರು ಒಂದಷ್ಟು ಸಂಶಯಗಳನ್ನು ವ್ಯಕ್ತಪಡಿಸಿ ಈಗಾಗಲೇ ನೋಟಿಸನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಅವರ ವಿಚಾರಣೆ ಇನ್ನೂ ಸಮತ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿಲ್ಲ. ಯಾವಾಗ ಹಾಜರಾಗ್ತಾರೆ ಅನ್ನೋದ್ರ ಕುರಿತು ಖಚಿತತೆ ಇಲ್ಲ. ಆದರೆ ಪೊಲೀಸರು ಮಾತ್ರ ಸಮತಾಗೆ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿರುವಂಥದ್ದು. ಪ್ರಗತಿ. ಓಕೆ ಹರೀಶ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ದರ್ಶನ್ ಗ್ಯಾಂಗ್ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಸೇಫ್ ಆಗಲು ರೆಡಿ ಮಾಡಿದವರೇ ಈಗ ವಿಲನ್ಗಳಾಗಿದ್ದಾರೆ. ದರ್ಶನ್ಗೆ ವಿಲನ್ಗಳಾದ ಆ ಮೂವರು ಯಾರು ಹಾಗಾದ್ರೆ? ನನ್ನನ್ನ ಸೇಫ್ ಮಾಡಿ ಅಂತ ದರ್ಶನ್ ಯಾರಿಗೆ ಹೇಳಿದ್ರು ಆ ಮೂವರೇ ಈಗ ದರ್ಶನ್ಗೆ ವಿಲನ್ಗಳಾಗಿದ್ದಾರೆ. ಏನು ಹೇಳಬೇಡಿ ಅಂತ ಕಳಿಸಿದವರೇ ಎಲ್ಲ ಹೇಳಿಬಿಟ್ರು. ಮ್ಯಾಜಿಸ್ಟ್ರೇಟ್ ಮುಂದೆಯೇ ಯಥಾವತ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಾಕ್ಷಿ ನಾಶ ಮಾಡಲು ಕರೆಸಿದವರೇ ಈಗ ಪ್ರಮುಖ ಸಾಕ್ಷಿಗಳು ಈ ಕೇಸ್ನಲ್ಲಿ. ರವಿಶಂಕರ್, ನಿಖಿಲ್ ನಾಯಕ್, ಕಾರ್ತಿಕ್ ಸಾಕ್ಷಿಗಳು. ರೇಣುಕಾಸ್ವಾಮಿ ಮೃತದೇಹವನ್ನ ಎಸೆಯಲು ಹೋಗಿದ್ದಂತಹ ಈ ಮೂವರೇನಿದ್ದಾರೆ, ಈ ಮೂವರೇ ಈಗ ಪ್ರಮುಖ ಸಾಕ್ಷಿಗಳು. ಮೂವರು ಆರೋಪಿಗಳು ಈ ಕೇಸ್ಗೆ ಪ್ರಮುಖವಾದಂತಹ ಸಾಕ್ಷಿಗಳಾಗಿದ್ದಾರೆ. ನ್ಯಾಯಾಧೀಶರ ಮುಂದೆ ಮೂವರ ಸಿಆರ್ಪಿಸಿ 164 ಹೇಳಿಕೆ. ಸಾಕ್ಷ್ಯ ನಾಶ ಮಾಡಲು ಹೋದವರೇ ಈಗ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ಇದೇ ಕಾರಣಕ್ಕೆ ಮೂವರನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿದ್ದು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಈಗ ಸಾಕ್ಷಿ ನಾಶ ಮಾಡಿ ಅಂತ ಮೂವರನ್ನ ಫಿಕ್ಸ್ ಮಾಡಿತ್ತು ಈ ಗ್ಯಾಂಗ್. ಆದ್ರೆ ಈ ಮೂವರೇ ಈಗ ಪ್ರಮುಖವಾದಂತಹ ಸಾಕ್ಷಿಗಳಾಗಿದ್ದಾರೆ. ಸಿಆರ್ಪಿಸಿ 164 ಹೇಳಿಕೆಯನ್ನ ಈ ಮೂವರಿಂದ ಪಡೆದುಕೊಳ್ಳಲಾಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಪ್ರಗತಿ, ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಆರೋಪಿಗಳು ಸಾಕ್ಷಿ ನಾಶವನ್ನ ಪ್ರಾರಂಭದಲ್ಲಿ ಮಾಡಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಅಂತಂದ್ರೆ ಈ ಮೂವರು ಜನ ಏನು ರವಿಶಂಕರ್, ನಿಖಿಲ್ ನಾಯಕ್ ಮತ್ತೆ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಈ ಮೂರು ಜನ ಏನಿದ್ರು ಇವರೇ ಈ ಒಂದು ಸಾಕ್ಷಿ ನಾಶಕ್ಕೆ ಪ್ರಾರಂಭದ ಹಂತದಲ್ಲಿ ದರ್ಶನ್ ಗ್ಯಾಂಗ್ನಿಂದ ಮುಂದಕ್ಕೆ ಬಂದಂಥವ್ರು. ಅಂದ್ರೆ ಇವ್ರ ಮುಖಾಂತರ ಈ ಮೃತದೇಹವನ್ನ ಡಿಸ್ಪೋಸಲ್ ಮಾಡುವಂತ ಒಂದು ಕೆಲಸ ಆಗಿತ್ತು. ಅಂದ್ರೆ ಇವರೇ ಈ ಒಂದು ಅಂದ್ರೆ ಪ್ರಮುಖವಾಗಿ ಸಾಕ್ಷಿ ಯಾರು ನಾಶ ಮಾಡೋಕೆ ಹೊರಟಿದ್ರು, ಇದೀಗ ಇವರೇ ಮೇನ್ ವಿಟ್ನೆಸ್ಗಳಾಗಿ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಪರಿವರ್ತನೆ ಆಗಿರುವಂಥದ್ದು. ಈಗಾಗಲೇ ಈ ಮೂವರನ್ನ ಅಂದ್ರೆ ಪ್ರಾರಂಭದ ಹಂತದಲ್ಲಿ ಇವ್ರ ಮೇಲೆ ಹಲ್ಲೆ ಆಗುವಂತ ಸಾಧ್ಯತೆಗಳಿತ್ತು. ಜೈಲಿನಲ್ಲಿ ಇವ್ರ ಮೇಲೆ ಸಾಕಷ್ಟು ಹಲ್ಲೆ ಆಗುವಂತ ಸಂಶಯವನ್ನು ಸಹ ಏನು ವಕೀಲರು ವ್ಯಕ್ತಪಡಿಸಿರ್ತಾರೆ ಕೋರ್ಟ್ನಲ್ಲಿ. ಅದೇ ಹಿನ್ನೆಲೆಯಲ್ಲಿ ಇವರನ್ನ ತುಮಕೂರಿನ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಅಂದ್ರೆ ಪ್ರಾರಂಭದ ಹಂತದಿಂದಲೂ ಯಾರು ಸಾಕ್ಷಿ ನಾಶಕ್ಕೆ ಮುಂದಾಗಿರ್ತಾರೆ ಅವರೇ ಇದೀಗ ವಿಟ್ನೆಸ್ಗಳಾಗಿ ಪರಿವರ್ತನೆ ಹೊಂದಿರುವಂಥದ್ದು. ಹೀಗಾಗಿ ಅವರನ್ನ ಈಗಾಗಲೇ ಸಿಆರ್ಪಿಸಿ 164 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಈಗಾಗಲೇ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಇದನ್ನ ಒಂದು ಪ್ರಮುಖ ಸಾಕ್ಷಿಯಾಗಿ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿ ಯಾವ ರೀತಿಯಾಗಿ ನಾಶ ಮಾಡೋಕೆ ಹೇಳಿದ್ರು, ಯಾರು ಹೇಳಿದ್ರು, ಈ ರೀತಿಯಾದಂಥ ಒಂದಷ್ಟು ಹೇಳಿಕೆಗಳನ್ನ ಈಗಾಗಲೇ ದಾಖಲು ಮಾಡಿಕೊಳ್ಳಲಾಗಿರುವಂಥದ್ದು. ಅಲ್ಲಿಗೆ ಈ ಒಂದು ಪ್ರಕರಣದಲ್ಲಿ ಯಾರು ಸಾಕ್ಷಿ ನಾಶಕ್ಕೆ ಮುಂದಾಗಿದ್ರು ಅವರೇ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ವಿಟ್ನೆಸ್ಗಳಾಗಿ ಪರಿವರ್ತನೆ ಹೊಂದಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಕಾಣ್ತಾ ಇರುವಂಥದ್ದು. ಪ್ರಗತಿ. ಹರೀಶ್, ಈ ಮೂವರಿಂದ ನಾನು ಸೇಫ್ ಆಗ್ಬಿಡ್ತೀನಿ ಅಂತ ದರ್ಶನ್ ಅಂದ್ಕೊಂಡಿದ್ರು. ಆದ್ರೆ ಈ ಮೂವರೇ ಈಗ ದರ್ಶನ್ಗೆ ಕಂಟಕ ಆದ್ರು ಅಂತ. ಖಂಡಿತವಾಗಿ ಪ್ರಗತಿ. ಅಂದ್ರೆ ಈ ಮೂವರು ಯಾವಾಗ ಪ್ರಾರಂಭದ ಹಂತದಲ್ಲಿ ಮೂವರು ಏನು ತಾವೇ ಕೊಲೆ ಮಾಡಿದ್ದು ಅನ್ನುವಂತಹ ನಿಟ್ಟಿನಲ್ಲಿ ಏನು ಪೊಲೀಸರ ಮುಂದೆ ಶರಣಾಗಿದ್ರು ಅನ್ನುವಂಥ ಮಾಹಿತಿಗಳು ಇಲ್ಲಿ ತನಕ ಏನು ಲಭ್ಯವಾಗ್ತಾ ಇದೆ. ಪ್ರಾರಂಭದ ಹಂತದಲ್ಲಿ ದರ್ಶನ್ಗೆ ಇವ್ರು ಮೂವರು ಅಂದ್ರೆ ಏನು ಆಪತ್ ಬಾಂಧವರು ಅನ್ನುವಂಥ ರೀತಿಯಲ್ಲಿ ದರ್ಶನ್ ಫೀಲ್ ಆಗಿದ್ರು ಏನೋ. ಆ ರೀತಿಯಾದಂಥ ಒಂದು ಈ ರೀತಿಯಾಗಿ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಗುತ್ತೆ ಅನ್ನುವಂಥದ್ದು ಯಾರಿಗೂ ಗೊತ್ತಿರಲಿಲ್ಲ. ಅಂದ್ರೆ ಈ ಪ್ರಕರಣದಲ್ಲಿ ದರ್ಶನ್ ಹೆಸರು ತಳಕ ಹಾಕಿಕೊಳ್ಳದ ರೀತಿಯಲ್ಲಿ ಆರೋಪಿಗಳು ಆಗ ಸಾಕ್ಷಿಯವನ್ನ ನಾಶ ಮಾಡಿ ಈ ಮೂವರನ್ನ ಸಿಲುಕಿಸುವಂತ ಒಂದು ಪ್ರಯತ್ನ ಆಗಿತ್ತು. ಆದ್ರೆ ಈಗ ಅವರೇ ಒಂದು ಪ್ರಮುಖ ಸಾಕ್ಷಿಗಳಾಗಿರೋದ್ರಿಂದ ಯಾರು ಸಾಕ್ಷ್ಯ ನಾಶಕ್ಕೆ ಹೊರಟಿದ್ರು ಅವರೇ ಇದೀಗ ದರ್ಶನ್ಗೆ ಕಂಟಕವಾಗಿರೋದಂತೂ ಗ್ಯಾರಂಟಿ. ಪ್ರಗತಿ. ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.